ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಘನಾಕೃತಿಗಳ ವಿಸ್ತೀರ್ಣದ ಬಗ್ಗೆ ನೋಡೋಣ. ಅದರಲ್ಲಿ ಪ್ರಮುಖವಾಗಿ ವರ್ಗ, ಆಯತ ಮತ್ತು ಗೋಳಗಳ ವಿಸ್ತೀರ್ಣದ ಬಗ್ಗೆ ತಿಳಿದುಕೊಳ್ಳೋಣ. ರಚನೆ ಶ್ರೀ ಎಚ್.ಎಂ. ಜಗ್ಗಲ್. ಉದಾಹರಣೆ ನೋಡೋಣ. ಇರ್ರೆಗ್ಯುಲರ್ ಶೇಪ್ ಅಂದ್ರೆ ನಿರ್ದಿಷ್ಟವಾದ ಆಕಾರದಲ್ಲಿ ಇರೋದಿಲ್ಲ, ಅಂಥದ್ರನ್ನ ಅನಿಯಮಿತವಾಗಿರ್ತವೆ. ಆ ಕಡೆ ಉದಾಹರಣೆಗೆ ಎಲೆಯ ವಿಸ್ತೀರ್ಣ, ಈಗ ಎಲೆ ಆ ಕಡೆ ಹರಡ್ಕೊಂಡಿರ್ತವೆ, ಅಂಥವು ಅನಿರ್ದಿಷ್ಟವಾಗಿರ್ತಲ್ಲ. ಅಂಥದ್ರ ವಿಸ್ತೀರ್ಣವನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಉದಾಹರಣೆಗೆ ಬಣ್ಣದ ಪ್ಲೇಟ್ ಮತ್ತು ಎಲೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡೋಣ ಇವಾಗ. ಓಕೆ, ಬಣ್ಣದ ಪ್ಲೇಟ್ ಅದ, ಈ ಕಡೆ ಎಲೆ ಅದ, ಇವುಗಳ ವಿಸ್ತೀರ್ಣವನ್ನು ನೋಡೋಣ. ಎಲೆಯ ವಿಸ್ತೀರ್ಣ ಅಂದಾಜು 9 ಚೌಕಗಳನ್ನು ಆವರಿಸೈತೆ. ಈ ಎಲೆಯನ್ನು ಇದ್ರ ಮೇಲೆ ಇಟ್ಬಿಡೋದು, ಇಟ್ಟು ಸೀಸದ ಕಡ್ಡಿಯಿಂದ ಇದನ್ನ ಗುರುತು ಮಾಡ್ಕೋಬೇಕು. ಗುರುತು ಮಾಡಿಕೊಂಡು ಫುಲ್ ಚೌಕ ಎಷ್ಟದವು ಅನ್ನೋದನ್ನು ಫಸ್ಟ್ ನೋಡ್ಕೋಬೇಕು. ಅವು ಫುಲ್ ಚೌಕಗಳನ್ನು ಎಣಿಸೋಬೇಕು. ನಂತರ ಸ್ವಲ್ಪ ಅರ್ಧಂಬರ್ಧ ಇರ್ತಲ್ಲ, ಅವನ್ನೆಲ್ಲವನ್ನು ಸೇರಿಸಿ ಎಷ್ಟು ಚೌಕ ಹಾಕುವಂತ ಅಜಮಾಸ್, ಎಕ್ಯುರೇಟಿ ಬರೋಂಗಿಲ್ಲ, ಅಜಮಾಸ್ ಲೆಕ್ಕ ಹಾಕಬೇಕು. ಆ ಎಷ್ಟು ಚೌಕ ಇರುತ್ತೋ ಅಷ್ಟು ಚೌಕಗಳನ್ನು ಬರೀಬೇಕು. ಅದು ಆ ಎಲೆ ವಿಸ್ತೀರ್ಣ ಆಗಿರುತ್ತಾ. ಹಾಗಾಗಿ ಎಲೆ ವಿಸ್ತೀರ್ಣ ಅಂದಾಜು ಎಷ್ಟು ಚೌಕಗಳನ್ನು ಕವರ್ ಮಾಡೈತಿದ್ದು? 9 ಚೌಕಗಳನ್ನು ಕವರ್ ಮಾಡೈತಿ. ಹಾಗಾಗಿ ಎಲೆಯ ವಿಸ್ತೀರ್ಣ 10 ಅಂತ ಆಗಬೇಕಿದು, 9 ಅಂತ ಆಗೈತಿ. 10 ಚದರ ಮೂಲಮಾನಗಳಾಗ್ಯಾವು. ಈ ಎಲೆಯ ವಿಸ್ತೀರ್ಣ 10 ಚದರ ಮೂಲಮಾನ, 10 ಚೌಕಗಳನ್ನು ಕವರ್ ಮಾಡೈತಿ. ಇದು ಅಂದಾಜಾಗಿದೆ, ಎಕ್ಯುರೇಟ್ ಇರಂಗಿಲ್ಲ ಇದು. ಈ ಥರನಾಗಿ ಇರ್ರೆಗ್ಯುಲರ್ ಶೇಪ್ ಇರ್ತಕ್ಕಂಥದ್ದು ನಾವು ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಉದಾಹರಣೆಗೆ ಇಲ್ಲಿ ನೋಡ್ಬೋದು, 1 2 3 4 5 6 ಫುಲ್ ಅದೋ, ಇಲ್ಲೊಂದು 7 ಫುಲ್ ಅದ. ಇದು ಇಲ್ಲಿಗೆ ಸೇರಿಸಿದ್ರೆ 8 ಆಗತ್ತೆ. ಇವುಷ್ಟು ಸೇರಿಸಿ 9 ಆಗತ್ತೆ. ಯಾಕಂದ್ರೆ ಅರ್ಧ ಬರ್ತಾ ಇದು ಸ್ವಲ್ಪ ಮೂಲೆ ತೊಗೊಂಡು 9 ಆಗತ್ತೆ. ಇದು ಆಮೇಲೆ ಈ ಮೂಲೆ ಸೇರಿ ಇದು ಇವೆರಡು ಸೇರಿ 10. 10 ಚೌಕಗಳನ್ನು ಇದು ಕವರ್ ಮಾಡೈತೆ. ಹಾಗಾಗಿ ಇದು ಎಲೆಯ ವಿಸ್ತೀರ್ಣ 10 ಚದರ ಮೂಲಮಾನಗಳು. ವಿಸ್ತೀರ್ಣವನ್ನು ಚದರ ಮೂಲಮಾನದೊಳಗೆ ಅಳಿತಾರೆ. ನೆಕ್ಸ್ಟ್ ಅದೇ ರೀತಿ ಬಣ್ಣದ ಪ್ಲೇಟ್ ವಿಸ್ತೀರ್ಣ ಅಂದಾಜು 14 ಚೌಕಗಳನ್ನು ಬಣ್ಣದ ಪ್ಲೇಟ್ ಆವರಿಸಿದೆ. ಇಲ್ಲಿ ನೋಡ್ಬೋದು ನಾವು, ಒಂದು ಫುಲ್ ಇದ್ದು ನೋಡೋಣ. 1 2 3 4 5 6 7 8 9 ಇದು ಸೇರಿ 10. ನೆಕ್ಸ್ಟ್ 2 ಸೇರಿ 11, ಆಮೇಲೆ ಇವು 2 ಸೇರಿ ಇದು ಸ್ವಲ್ಪ ಸೇರಿ 12, ಇದು ಸೇರಿ 13. ಇದನ್ನೊಂದು ಇಲ್ಲಿ ಕವರ್ ಆಗೈತಿ, ಹಿಡ್ಕೊಂಡ್ರೆ 14. ಹಾಗಾಗಿ 14 ಚೌಕಗಳನ್ನು ಇದು ಆವರಿಸಿದೆ ಬಣ್ಣದ ಪ್ಲೇಟು. ಆದ್ದರಿಂದ ಬಣ್ಣದ ಪ್ಲೇಟ್ ವಿಸ್ತೀರ್ಣ ಎಷ್ಟು? 14 ಚದರ ಮೂಲಮಾನಗಳು. ಹಾಗಾದ್ರೆ ಇರ್ರೆಗ್ಯುಲರ್ ಶೇಪ್ಸ್ ಅಥವಾ ಅನಿಯತವಾದ ನಿರ್ದಿಷ್ಟ ಆಕಾರವನ್ನು ಹೊಂದಿರದೇ ಇರತಕ್ಕಂಥ ಆಕೃತಿಗಳ ವಿಸ್ತೀರ್ಣವನ್ನು ನಾವು ಹೆಂಗೆ ಕಂಡುಹಿಡಬೇಕು? ಒಂದು ಗ್ರಾಫ್ ಶೀಟ್ನೊಳಗೆ ಆ ಅನಿಯತವಾದಂಥ ಆಕೃತಿಯನ್ನು ಇಟ್ಟು ಸೀಸದ ಕಡ್ಡಿ ಅಥವಾ ಪೆನ್ನಿನಿಂದ ಈ ಥರ ಗುರುತನ್ನು ಹಾಕಿಕೊಂಡು ಅದು ಎಷ್ಟು ಕವರ್ ಆಗಿರುತ್ತೆ ಅವಳನ್ನು ಎಣಿಸಿ ಬರೆದು ಬಿಟ್ರೆ ಅದೇ ಅವುಗಳ ವಿಸ್ತೀರ್ಣ. ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ಒಂದು ಆಯತ ಘನ ಅದ. ನೀವು ಕೂತಿರ್ತಕ್ಕಂಥ ರೂಮನ್ನೇ ಒಂದು ಆಯತಘನ, ನೀವು ಕೂತಿಲ್ಲ ರೂಮ್, ಅದೇ ಒಂದು ಆಯತಘನ ಅಂತ ಕನ್ಸಿಡರೇಷನ್ ಮಾಡ್ಕೊಡ್ರಿ. ಓಕೆ, ಎಚ್ ಅಂದ್ರೆ ಗೋಡೆಯ ಮೂಲೆ 4 ಮೂಲೆ ಇರ್ತಾವೆ ಎತ್ತರ ಹಿಂಗೆ. ಇದೊಂದು ಮೂಲೆ ಕೆಳಗಿಲಿಂದ ಇರುತ್ತೆ. ಇಲ್ಲಿಂದ ಇದು ನೆಲ, ಇದು ಮೇಲೆ ಮಾಳಿಗೆ, ಇಲ್ಲಿಂದ 1 ಹೆಚ್ಚು 2 ಹೆಚ್ಚು ಮೂಲೆಯಾಗ 4 ಹೆಚ್ಚು ಇರ್ತಾವೆ ಹೈಟ್ ಎತ್ತರ ಅವು. ಓಕೆ, ಬಿ ಬ್ರೆಡ್ ಅಗಲ, ರೂಮಿನ ಅಗಲ ಉದ್ದ ಯಾವಾಗಲೂ ಹೆಚ್ಚಿರುತ್ತೆ, ಅಗಲ ಕಡಿಮೆ ಇರುತ್ತೆ. ಗೋಡೆ ಒಳಗೆ ಯಾವುದು ಕಡಿಮೆ ಇರುತ್ತೆ ಅದು ಅಗಲ ಆಗಿರುತ್ತೆ. ಅಗಲ. ಇನ್ನು ಉದ್ದ ಎಲ್ ಅಂದ್ಕೊಟ್ಟು ನೋಡಿ, ಎಲ್ ಇದು ಮ್ಯಾಳ್ಗಿದು ಎಲ್ಲು, ಇದು ಮಾಳಿಗೆ ಮೇಲೆ ಇದು ಎಲ್ಲು, ಕೆಳಗದ ನೆಲ ಹಾಸಿದ್ದು ಎಲ್ಲು, ನೆಲ ಹಾಸಿದ್ದು ಎಲ್ಲು. ಹಂಗಿದು ಅಗಲ ಬಿ, ಅಗಲ ಬಿ, ಅಗಲ ಬಿ, ಅಗಲ ಬಿ, ಈ ಥರನಾಗೈತೆ. ಇದನ್ನು ನಾನು ಊಸ್ತೀನಿ. ಇವಾಗ ಊಸ್ತೀನಿ ನೋಡ್ರಿ.
ಸೊ ಇದು ನಟ್ಟು ನಡುವಲು ಭಾಗ, ನೆಲಹಾಸು ಇದು. ಇದು ಮ್ಯಾಲೆ ಗೋಡೆ, ಇಲ್ಲಿ ಐತೆ ನೋಡಿ, ಈ ಗೋಡೆ ಎತ್ತರ ಗೋಡೆ ಐತಲ್ಲ, ಈ ಗೋಡೆನ ಹಿಂಗೆ ಕಟ್ ಮಾಡೀನಿ, ಈ ಗೋಡೆನ ಹಿಂಗೆ ಕಟ್ ಮಾಡ್ತೀನಿ ಇವಾಗ. ಎಸ್, ಈ ಗೋಡೆ ಈ ಕಡೆ ಬಂತು. ಇನ್ನು ಇದನ್ನು ಉಚ್ಚಿದಾಗ ಮುಂದಲ ಗೋಡೆ ಇದು ಈ ಕಡೆ ಬರ್ತದೆ ಕೆಳಗೆ. ಹಾಂ, ಓಕೆ. ಮ್ಯಾಗಲ್ದಿದು ತೀರ ಮ್ಯಾಲದಿದು, ಈ ಭಾಗ ಏನಿದು ತೀರ ಮ್ಯಾಲದಲ್ಲಿದು, ಈ ಮ್ಯಾಲಿದು ಹಂಚಿದು. ಸೊ ಮಗ್ಗಲದ ಗೋಡೆ, ಇಲ್ಲೊಂದು ಗೋಡೆ, ಆ ಕಡೆದೊಂದು ಗೋಡೆ, ಮುಂದಲೊಂದು ಗೋಡೆ, ಹಿಂದಲೊಂದು ಗೋಡೆ. ಸೊ ಇವುಗಳಿಗೆ ನೋಡುವಾಗ ಬಿ 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 ಅಗಲಗಳಿವು. ಎಚ್ಗಳನ್ನು ನಾನು ಗುರುತು ಮಾಡ್ಕೋತಾ ಇದ್ದೀನಿ ಇವಾಗ. ಎಸ್, ಇವು ಎಚ್. ಯಾಕೆ ಎಚ್ ಅಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲೊಂದು ಹೈಟು, ಇದನ್ನು ಹಿಂಗೆ ಮಲಗಿಸಿನಿ, ಈ ಕಡೆ ಮಲಗಿಸಿ, ಇಲ್ಲೊಂದು ಹೈಟ್ ಬರ್ತದೆ, ಇಲ್ಲೊಂದು ಹೈಟ್ ಬರ್ತದೆ ಮಗ್ಲ. ಇದು ಕೆಳಗದು ಬೀಗದ, ಹಂಗೆ ಇದನ್ನು ಕಟ್ ಮಾಡಿ ಇಲ್ಲಿ ಮಲಗಿಸಿನಿ. ಸೊ ಇದು ಒಂದು ಹೈಟು, ಇದು ಒಂದು ಹೈಟು, ಇಲ್ಲಿ ಹೈಟ್ ಬಂದವು. ಕೆಳಗದ್ದು ಬಿ, ಮ್ಯಾಲಿದು ಒಂದು ಬಿ. ಇನ್ನು ಮ್ಯಾಲಿದು ಏನೋ ನೆಲ ಮ್ಯಾಲಿದು ಇರ್ತದಲ್ಲ ಮ್ಯಾಳ್ಗಿ, ಅದರದ್ದು ಅದನ್ನು ಉಚ್ಚಿ ಇಲ್ಲಿ ಬರ್ದೀನಿ. ಇದು ಬಿ, ಇದು ಬಿ. ಇನ್ನು ಎಲ್ ನೋಡ್ರಿ, ಎಸ್ ಎಲ್, ಹೌದಾ? ಮ್ಯಾಳ್ಗಿ ಮೇಲಿದು ಎಲ್ಲು, ಇದು ಒಂದು, ಇದು ಒಂದು, ಎರಡು ಎಲ್ ಹಾಕೋ, ಕೆಳಗದ್ದು ಇದು ಒಂದು ಎಲ್ಲು, ಇದು ಒಂದು ಎಲ್. ಸೊ ಇದು ಒಂದು ಎಲ್ಲು, ನಂತರ ಇದ್ರ ಮಲಗಿಸಿದಾಗ ಇಲ್ಲೊಂದು ಎಲ್, ಇಲ್ಲೊಂದು ಎಲ್, ಮ್ಯಾಳ್ಗಿದೆ ಎಲ್. ಸೊ ಟೋಟಲಿ ಈ ಆಕೃತಿಯನ್ನು ಉಚ್ಚಿದಾಗ ಒಂದು ರಟ್ಟಿನ ಟೈಪ್ ಉಚ್ಚಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹಂಗೆ ನಾವು ಉಚ್ಚಿಟ್ಟೀನಿ. ಸೊ ವಿಸ್ತೀರ್ಣವನ್ನು ಯಾವಾಗಲೂ ಹೆಂಗೆ ಕಂಡುಹಿಡಿತಾರಂದ್ರೆ ಮಗ್ಗಲದ ಗೋಡೆ ಗುಣಿಸ್ಬಿಡೋದು. ಈಗ ಇದ್ರ ವಿಸ್ತೀರ್ಣ ಬೇಕಾಗೈತಿ, ಇದ್ರದ್ದು ಈ ಭಾಗದ್ದು, ಇದು ಬಿ ಐತಿ, ಇದು ಎಚ್ ಐತಿ, ಬಿ ಎಚ್. ಹಂಗೆ ಇದು ಬಿ ಐತಿ, ಇದು ಎಚ್. ಇಲ್ಲಿ ಮೂಲೆ ಐತೆ, ಈ ರೂಮಿಂದು ಮೂಲಿ ಮ್ಯಾಗಿದ್ದ ಮ್ಯಾಲಿದ ಗೋಡೆದು ಕೆಳಗದ ಗೋಡೆ ಗುಣಿಸ್ಬಿಡೋದು, ಬಿ ಎಚ್. ಇಲ್ಲಿ ನೋಡಿದ್ರೆ ಈಗ ಎಚ್ ಬಿ ಅಂದ್ರೆ ಒಂದು, ಬಿ ಎಚ್ ಅಂದ್ರೆ ಒಂದು, ಹೌದಾ? ಪ್ರತಿ ಮೂಲೆ ಇರ್ತವೆ, ಮಗ್ಗಲದ ಗುಣಿಸ್ಬಿಡು, ಅದೇ ಅದರ ವಿಸ್ತೀರ್ಣ. ಸೊ ಬಿ ಎಚ್. ನಂತರ ನೋಡ್ರಿ, ಹಾಂ, ಎಲ್ ಬಿ ಇದು ನೋಡ್ತೀನಿ. ಈಗ ಇದ್ರ ವಿಸ್ತೀರ್ಣ ಎಲ್ ಐತಿ, ಇದು ಬಿ ಐತಿ, ಎಲ್ ಬಿ. ಹಂಗೆ ಇದನ್ನು ತೊಗೊಂಡ್ರೆ ಎಲ್ ಬಿ. ಸೊ ಹಾಗಾಗಿ ಇದ್ರ ವಿಸ್ತೀರ್ಣ ಎಲ್ ಬಿ. ಅದೇ ಥರನಾಗಿ ಇದ್ರ ವಿಸ್ತೀರ್ಣ ಎಲ್ ಬಿ. ನಂತರ ನೋಡ್ರಿ ಎಲ್ ಎಚ್ ಇದರದ್ದು, ಇಲ್ಲ ನೋಡಿ ಇದರದ್ದು ಎಲ್ ಎಚ್. ಸೊ ಇದು ಎಲ್ಲು, ಇದು ಹೆಚ್ಚು, ಎಲ್ಲು ಎಚ್, ಎಲ್ ಎಚ್. ಹಾಗಾದರೆ ಈ ಒಂದು ಆಯತಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಹೆಚ್ಚದವು? 2 ಎಲ್ ಎಚ್ ಅದಾವು. ಅದಕ್ಕೆ ಎಲ್ ಎಚ್ ಪ್ಲಸ್ ಎಲ್ ಎಚ್. ಎಲ್ ಬಿ ಎಷ್ಟದವು? 1 ಎಲ್ ಬಿ 2 ಎಲ್ ಬಿ. ಅದಕ್ಕೆ ಎಲ್ ಬಿ ಪ್ಲಸ್ ಎಲ್ ಬಿ, ಬಿ ಎಚ್ನ ಹೇಳೋದು ಪ್ಲಸ್ ಬಿ ಎಚ್ ಪ್ಲಸ್ ಬಿ ಎಚ್. ಅಂದ್ರೆ ಇವುಗಳ ವಿಸ್ತೀರ್ಣವನ್ನು ಕೂಡಿಸೋದು. ಇವಾಗ ಕೂಡಿಸಿದಾಗ ಏನಾಗುತ್ತದೋ 2 ಎಲ್ ಎಚ್ ಅಂದರೆ 2 ಎಲ್ ಎಚ್ ಅದು, ಅದಕ್ಕೆ 2 ಎಲ್ ಎಚ್. 2 ಎಲ್ ಬಿ ಅದು, ಅದಕ್ಕೆ 2 ಎಲ್ ಬಿ. 2 ಬಿ ಎಚ್ ಅದು, ಅದಕ್ಕೆ 2 ಬಿ ಎಚ್. ಸೊ ತದನಂತರ ಇಲ್ಲಿ ಎರಡನ್ನು ಕಾಮನ್ ತೆಗಿತೀನಿ ನಾನು. 2 ಕಾಮನ್ ತೆಗೆದಾಗ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಎಚ್. ಸರ್ ಮೊದಲು ಎಲ್ ಎಚ್ ಬರ್ಬೇಕಾಗಿತ್ತಿಲ್ಲ ಅನ್ಬೇಡ್ರಿ, ಸುಮ್ಮನೆ ನಾನು ಉಲ್ಟಾ ಪಲ್ಟಾ ಆಗ್ಬೋದು, ಸೀದಾ ಬರಲಿ ಅಂತ ಬರ್ಕೊಂಡೆ ನಾನು. ಹೆಂಗೆ ಬರ್ಕೊಂಡೆ ಅಂದ್ರೆ ಇಲ್ಲ ಐತೆ ನೋಡಿ, 1 ಮಿನಿಟ್ ಇಲ್ಲಿ ಬರೀತು ನೋಡಿ, ಎಲ್ ಬಿ ಎಚ್ ಅಂತ ನೆನ್ಪಿಟ್ಕೋಬೇಕು. ಅದ ಮೊದಲಿಗೆ ಏನು ಬರ್ತಾ ಎಲ್ ಬಿ, ಮುಂದೆ ಇವು ಎರಡು ತೊಗೊಂಡ್ರೆ ಪ್ಲಸ್ ಬಿ ಎಚ್ ಪ್ಲಸ್ ಫಸ್ಟ್ನೇದ್ದು ಲಾಸ್ಟ್ನೇದು ಎಚ್ ಎಲ್ ಆರ್ ಅಂದರೆ ಅಥವಾ ಎಲ್ ಎಚ್ ಆರ್ ಅಂದರೆ. ಅದಕ್ಕೆ ಈ ಥರನಾಗಿ ಸಿಸ್ಟಮೆಟಿಕ್ ಬರಲಿ ಅಂತ ನಾನು ಈ ಥರನಾಗಿ ತೊಗೊಂಡಿನಿ. ಹಾಗಾಗಿ 2 ಕಾಮನ್ ತೊಗೊಂಡಿದ್ರೊಳಗೆ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಎಚ್ ಉಳಿತು. ಇದು ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಹಂಗಾದ್ರೆ ಇಲ್ಲಿ ಎಲ್ ಅಂದ್ರೆ ಉದ್ದ, ಬಿ ಅಂದ್ರೆ ಅಗಲ, ಎಚ್ ಅಂದ್ರೆ ಹೈಟ್ ಎತ್ತರ. ಎಲ್ ಲೆಂತ್ ಉದ್ದ, ಬಿ ಬ್ರೆಡ್ತ್ ಅಂದ್ರೆ ಅಗಲ, ಎಚ್ ಹೈಟ್ ಅಂದ್ರೆ ಎತ್ತರ. ಸೊ ನಾಳೆ ನಿಮಗೆ ಒಂದು ಆಯತಘನಾಕೃತಿಯ ಉದ್ದ ಇಷ್ಟೈತಿ, ಅಗಲ ಎಷ್ಟೈತಿ, ಎತ್ತರ ಎಷ್ಟೈತಿ, ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಈ ಸೂತ್ರದೊಳಗೆ ಹಾಕಿ ಅದನ್ನು ಕಂಡುಹಿಡಿಬೇಕು. ಓಕೆ, ಇದು ಅರ್ಥ ಆಯ್ತಾ? ಹ್ಞೂ ಸರಿ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇದು ಒಂದು ಆಯತಘನ. ಇವಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ಅಂದ್ರೆ ನೆನಪಿರಲಿ, ಸುತ್ತಲ ಗೋಡೆ ಇರ್ತಾವಲ್ಲ 4 ಗೋಡೆ, ಆ 4 ಗೋಡೆದ ವಿಸ್ತೀರ್ಣ ಅಂದಂಗೆ. ಅಂದ್ರೆ ಮ್ಯಾಳ್ಗಿದು ಮತ್ತು ಕೆಳಗದು ಹಿಡಿಯೋಂಗಿಲ್ಲ, ಸುತ್ತಲ ಇರುತ್ತಲ್ಲ ಅದಕ್ಕೆ ಪಾರ್ಶ್ವ ಮೇಲ್ಮೈ ಅಂತಾರೆ. ರೌಂಡಾಗಿ ಬರುತ್ತಲ್ಲ ಸುತ್ತಳತೆ ಅಂದಂಗೆ, ಆ ಗೋಡೆಯ ಸುತ್ತಳತೆ, ಇಡೀ ರೂಮಿನ ಸುತ್ತಳತೆ ಕಡೆ ಅದರ ಪಾರ್ಶ್ವ ಮೇಲ್ಮೈ.
ಹಾಗಾಗಿ ನಾನಿಲ್ಲೇ ಕೆಳಗಲ್ ತೊಗೊಳಲ್ಲ. ಮಗ್ಗಲದು ಒಂದು ತೊಗೊಂಡಿನಿ. ಯಾವುದು? ಇಲ್ಲ ನೋಡಿ ಗೋಡೆ. ಈ ಗೋಡೆ ಇದು, ಈ ಗೋಡೆ ಇದು. ನಂತರ ಇಲ್ಲಿ ಮುಂದಲೊಂದು ಗೋಡೆ ಇರುತ್ತಲ್ಲ, ಮುಂದಲ ಗೋಡೆ ಮ್ಯಾಗಲ್ ಗೋಡೆ. ಓಕೆನಾ? ನಡುವಲ್ ಗೋಡೆ ನಾವು ತೊಗೊಳಂಗಿಲ್ಲ. ಇಲ್ಲೇ ನಡುವಲ್ ಒಟ್ಟ ತೊಗೊಂಡೇ ಇಲ್ಲ ನೋಡ. ನಡುವಲ್ದು ಮಗ್ಗಲು ಮುಂದಲ್ದ ನೋಡಿದು ಈ ಗೋಡೆ ಉಚ್ಚಿನಿ. ನಂತರ ಇದು ಹಿಂದಿಲ್ ಗೋಡೆ ಒಂದು ಉಚ್ಕೊಂಡಿನಿ. ಮ್ಯಾಲೆ ಗೋಡೆನೂ ತೊಗೊಳಂಗಿಲ್ಲ ನಾನು. ಇದು ಒಳಗಲ್ದಲ್ಲ, ಇದು ಅಲ್ಲ ಅಲ್ಲಿ ಸುಮ್ಮ ಕುಲ್ಲ ಐತಿ ಇದು. ಹಂಗಾರ ಇದ್ರದ್ದೊಂದು ಗೋಡೆ, ಇದ್ರದ್ದೊಂದು ಗೋಡೆ. ಹಂಗಾರೆ ಇಲ್ಲಿ ಏನೈತಿ? ಎಚ್ ಅದ. ಇಲ್ಲ ನೋಡಿ, ಬಿ ಬಿ. ಯಾಕೆ ಇದು ಬಿ, ಇದು ಬಿ, ಇದು ಬಿ, ಇದು ಬಿ. ನೆಕ್ಸ್ಟ್ ಎಚ್ 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 ತೊಗೊತೀನಿ ನಾನು. ಓಕೆ, ಎಚ್ ಎಚ್. ಇನ್ನು ಎಲ್ ಎಲ್ ಎಲ್. ನೀವು ಒಂದು ರೂಮಿನ ನೀವು ಗಾಡಿಗೆ ಬರ್ಕೋಬೋದು. ಮೂಲಿಗೆ ಉದ್ದಕ್ಕೆ ಇದು ಎಚ್ ಅಂತ ಬರೋದು, ಕೆಳಗಲ್ದು ಅತಿ ಉದ್ದ ಯಾವ್ದು ಅದಕ್ಕೆ ಒಂದು ಎಲ್ ಅಂತ ಕೊಟ್ಟು, ಅತಿ ಕಡಿಮೆ ಇರೋದು ಬಿ ಅಂತ ಕೊಟ್ಟು ನೀವೇ ಕಂಡುಹಿಡಿಬೋದು. ಇದು ನಿಮ್ಮ ರೂಮಿಂದ ಒಂದು ರೂಮಿಗೆ ಅಲ್ಲೇ ಬರದ ನೀವೇ ಕ್ಯಾಲ್ಕುಲೇಷನ್ ಮಾಡೋದು ಸೂತ್ರವನ್ನು. ನಾವು ಕಂಡುಹಿಡಿದಿವಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆ, ಒಂದು ಗೋಡೆ ಇದೆ. ಯಾವುದು? ಇದೊಂದು ಉದ್ದನ ಗೋಡೆ. ಇದು ಒಂದು ಗೋಡೆ, ಇದೊಂದು ಗೋಡೆ. ಇದು ಬಿ ಎಚ್ಚು ಬಿ ಎಚ್ಚು. ನಂತರ ಇವು ಮುಂದೊಂದು ಗೋಡೆ, ಹಿಂದೊಂದು ಗೋಡೆ, ಎಲ್ ಎಚ್ ಎಲ್ ಎಚ್. ಆದ್ದರಿಂದ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಲ್ ಎಚ್ ಪ್ಲಸ್ ಬಿ ಎಚ್ ಅದಾವು. ಇವುಗಳನ್ನು ಕೂಡಿಸಿದಾಗ 2LH ಪ್ಲಸ್ 2BH. ಸೊ ಇಲ್ಲಿ ನಾನು ಇಲ್ಲಿ 2 ಐತಿ, ಇಲ್ಲಿ ಎಚ್ ಐತಿ. ಕಾಮನ್ ಎರಡು ಕಡೆ ಇರೋದು ಯಾವುದು? ಎರಡು ಕಡೆ ಐತಿ. ಎಚ್ ಎರಡು ಕಡೆ ಅದಾಗ 2H ತೊಗೊಂಡಿನಿ. ಇಲ್ಲಿ ಎಲ್ ಉಳಿದೈತಿ ಪ್ಲಸ್ ಬಿ. ಹಂಗೆ 2H ಬ್ರೆಕೆಟ್ ಎಲ್ ಪ್ಲಸ್ ಬಿ. ಇದು ಈ ಆಯತಾಕಾರದ ಒಂದು ರೂಮಿನ 4 ಗೋಡೆಯ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ಅಂದ್ರೆ ಸುತ್ತಲೂ ಇರತಕ್ಕಂಥ 4 ಗೋಡೆಯ ವಿಸ್ತೀರ್ಣ. ಒಂದು ರೂಮನ್ನು ನಾವು ತೊಗೊಂಡಿವಿ ಅಂದರೆ ಇದು 4 ಗೋಡೆಯ ವಿಸ್ತೀರ್ಣ. ಅದೇ ಅದರ ಪಾರ್ಶ್ವ ಮೇಲ್ಮೈ. ಓಕೆ, ಇವಾಗ ಒಂದು ಲಿಂಕ್ ಕೊಡ್ತೀನಿ. ಅದರ ಮೇಲ್ಮೈ ವಿಸ್ತೀರ್ಣ ಕಂಡಿರೋ ಸೂತ್ರವನ್ನು ನೋಡೋಣ ಇವಾಗ. ಎಸ್, ಸ್ವಲ್ಪ ವಿಡಿಯೋ ನೋಡಿರಿ ಎಲ್ಲರೂ. ವಿಡಿಯೋ. Today we are going to verify the total surface area of a sphere with the help of an activity. To verify this activity, the material required are ball representing a spherical object, cardboards, glue, brush, scissors, compass, rubber, sharpener, ruler, cutter, pencils. ಎಲ್ಲರಿಗೂ ಕಾಣಿಸುತ್ತಿಲ್ಲ? ಕಾಣಿಸುತ್ರಿ ಸರ್. ಹಾಂ, ಓಕೆ ಓಕೆ. Pins, cardboards and thick sheet of paper. We know that total surface area of a sphere is 4 ವಿಡಿಯೋ ನೋಡು, ವಯಸ್ಸು ಬೇಕಾಗಿಲ್ಲ, ವಿಡಿಯೋ ಕೇಳು, ಸುಮ್ಮನೆ ನೋಡು. Let us begin the activity. A ball representing a spherical object. Can you find the radius of this ball? What we have to do is we take 2 cardboard sheets and we place this ball in between of these 2 cardboard sheets in such a manner that the 2 cardboards are parallel to each other. So the distance between these 2 cardboard pieces will represent the diameter of this sphere, and we know that the radius is equal to half the diameter, so we are able to find the radius of this sphere. As we can see in this model, we have placed 2 cardboard pieces parallel to each other, and in between is a sphere, and this is the scale. The distance between these 2 cardboard pieces, as we can see, is nothing but 7 centimeters. So diameter is, let us denote it with D, is equal to 7 centimeters, and as I've told you before, that radius is equal to half of diameter, which is equal to 7 by 2, which is equal to 3.5 centimeters. Now what we have to do is, on the surface of the sphere, we have to choose any point and fix this boat pin. Say suppose here. As you can see this is a pin on any part of the sphere. Now with the help of this thin thread, we have to cover the sphere completely.
as what we have to find out? The total surface area of a sphere. This I have made a knot. The extra portion I will cut it down with the help of a scissors. Say this. Now with the help of this glue, now I am going to wrap this thread all over the surface of this sphere, such a manner that no space is left uncovered. Now we are going to cover this ball. See, similarly we have to cover all this without any gap in between. As you can see, similarly we have to cover the surface of the sphere thoroughly, and one I have done for you. As you can see, this, the ball is covered in this manner. Now what we have to take is, we take thick sheet of paper and paste it on a cardboard, and we, with the help of a compass, we open the compass up to 3.5 centimeter and draw 4 circles of this radius. So as you can see, this is 3.5 centimeter, and we draw 4 circles of radius 3.5 centimeter each. Can you tell me why we are drawing 4 circles of radius 3.5 centimeter? As we have to find the total surface area of a sphere, which is equal to 4 pi r square. So 4 pi r square means 4 times the area of a circle of radius r. These are 4 circles of radius 3.5 centimeters. Now, as we have already covered this ball with the help of a thin thread, now what we have to do is, we unwind this thread and simultaneously start filling this thread in this region, in these all 4 regions. As you can see, this is my thread. Again, with the help of a glue, I'll fill this thread in one of the regions. Again, fill this thread in such a manner so that no space is left uncovered and there is no gap in between the threads. Again, with the help of this glue, similarly, you have to fill all these 4 circles. As you can see, I have already done one for you. As you can see, these 4 circles, and you see that the sphere, this whole thread is completely filled in these 4 regions. As you can see that the total surface area of a sphere is 4 pi r square. That means this is a sphere and the surface of the sphere is equal to 4 times the area of one circle, which is equal to, as the radius of one circle is 3.5 centimeter. This verifies. ವಿಡಿಯೋವನ್ನು ನೋಡಿದ್ವಿ. ಸೊ ಒಂದು ಗೋಳದ ಮೇಲ್ಮೈಗೆ ಏನು ಮಾಡಿದರು, ದಾರವನ್ನು ಸುತ್ತಿರು ಫುಲ್ ಕಂಪ್ಲೀಟ್ ಆಗೋಕ್ಕೆ ಅದು ಗ್ಲೂ ಅಂತಕ್ಕಂಥ ಗಮ್ಮನ್ನು ಹಚ್ಚಿ ಪೂರ್ತಿ ಕವರ್ ಆಗಂಗೆ ಒಂದು ಥ್ರೆಡ್ ದಾರವನ್ನು ದಪ್ಪ ದಾರವನ್ನು ತೆಗೆದುಕೊಂಡು ಸುತ್ತಿದ್ರು. ಸುತ್ತಿದ ನಂತರ ಅದನ್ನು ಉಚ್ಚಿ ಏನು ಮಾಡಿದರು, ಕರೆಕ್ಟಾಗಿ ಈ ಒಂದು ಗೋಳದ ಮೇಲ್ಮೈ ತ್ರಿಜ್ಯ ಎಷ್ಟಿರುತ್ತೋ ಅಷ್ಟು ತ್ರಿಜ್ಯವನ್ನು ತೆಗೆದುಕೊಂಡು 4 ವೃತ್ತವನ್ನು ಹಾಕಿ ಅದರ ದಾರವನ್ನು ಉಚ್ಚುತ್ತಾ ಹೋದಾಗ ಅದು ಎಷ್ಟು ವೃತ್ತವನ್ನು ಕವರ್ ಮಾಡ್ತಾ, ದಾರ 4 ವೃತ್ತವನ್ನು ಕವರ್ ಮಾಡಿತು. ಹಾಗಾಗಿ ಗೋಳದ ಮೇಲ್ಮೈ, ಗೋಳ ಅಂದರೆ ಚೆಂಡು ಅಂದಂಗೆ ಚೆಂಡಿನಂಗೆ ಇರ್ತಲ್ಲ ಅದೇ. ಹಂಗಾರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತಾ, 4 ಗುಂಡ್ಲೆ ವೃತ್ತದ ವಿಸ್ತೀರ್ಣಕ್ಕೆ ಸಮವಾಗಿರುತ್ತೆ. ಆದ್ದರಿಂದ ಗೋಳದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 4 ಗುಂಡ್ಲೆ ಪೈ ಆರ್ ಸ್ಕ್ವೇರ್.
ಪೈ ಆರ್ ಸ್ಕ್ವೇರ್ ಯಾಕೆ ಬಂತಂದ್ರೆ ವೃತ್ತದ ವಿಸ್ತೀರ್ಣ ಸೂತ್ರ ಏನದ ನೀವು 7ನೇ ಕಲ್ತೀರಿ, 9ಕ್ಕೂ ಇತ್ತು. ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು 4πr ಸ್ಕ್ವೇರ್. ಹಾಗಾಗಿ 4ಕ್ಕೆ 4 ಬರ್ದೀನಿ, ಗುಲ್ಲೆ ಹಾಕಿನಿ. ವಿಸ್ತೀರ್ಣ ಎಷ್ಟದ ಅದು ಪೈ ಆರ್ ಸ್ಕ್ವೇರ್. ಹಾಗಾಗಿ 4 ಗುಲ್ಲೆ ಪೈ ಆರ್ ಸ್ಕ್ವೇರ್ ಅಂದ್ರೆ 4πr ಸ್ಕ್ವೇರ್. ಅಂದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಏನಾಯ್ತಿದು 4πr ಸ್ಕ್ವೇರ್ ಆಯಿತು. ಸೊ ಈ ವಿಡಿಯೋದಿಂದ ನಮಗೆ ಗೊತ್ತಾಯಿತು. ಹಂಗಾರೆ ಒಂದು ಉದಾಹರಣೆನ ನೋಡೋಣ. ಇವಾಗ ಒಂದು ಗೋಳದ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಪೂರ್ಣ ಮೇಲ್ಮೈ ಇದೆ, ಗೋಳದ ಮೇಲ್ಮೈ ಇದೆ ಅಂದಂಗೆ. ತ್ರಿಜ್ಯ ಅಂದ್ರೆ ರೇಡಿಯಸ್. ಸೊ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 7 ಅದ. ಇಲ್ಲಿ ಬರ್ದ ನೋಡು ಪರಿಹಾರ. ಆರ್ ಎಷ್ಟು ಕೊಟ್ಟ? ತ್ರಿಜ್ಯ 7 ಸೆಂಟಿಮೀಟರ್ ಕೊಟ್ಟಾರ. ಹಂಗಾರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸೂತ್ರ ಏನೈತಿ? 4πr ಸ್ಕ್ವೇರ್. ಸೊ ಗೋಳದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 4ಕ್ಕೆ 4 ಏನಿರೋದನ್ನು ಗುಲ್ಲೆ ಇರುತ್ತಾ. ಪೈ ಅಂದ್ರೆ 22/7 ಗುಲ್ಲೆ ಆರ್ ಸ್ಕ್ವೇರ್ ಅಂದ್ರೆ 6 ಜಾಗದ 7 ಮೇಲೆ ಸ್ಕ್ವೇರಿಗೆ ಸ್ಕ್ವೇರ್ 7 ಸ್ಕ್ವೇರ್. ಯಾಕಂದ್ರೆ ತ್ರಿಜ್ಯ ಆರ್ ಈಕ್ವಲ್ ಟು 7 ಕೊಟ್ಟದ. ಇದನ್ನು ಸರಳ ರೂಪ ಕೊಡೋಣ. ಅವಾಗ ಏನಾಗತ್ತಾ? ಗೋಳದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 4 ಗುಲ್ಲೆ 22/7 ಗುಲ್ಲೆ 49. ಸೊ ಇಲ್ಲಿ ನಾವು ಕಡ್ತ ಹೊಡಿಬೋದು. ಹೊಡಿತೀವಿ ನೋಡೋಣ. ಇಲ್ಲಿ 7 ಒಂದಲೇ 7 7 ಹಂಗೆ ನೆಕ್ಸ್ಟ್ ಉಳಿತು 4 ಉಳಿತು ಗುಲ್ಲೆ 22 ಉಳಿತು ಗುಲ್ಲೆ 7 ಬಂತು. ಸೊ 27 4 88 27 4 88 88 7 616 ಸೆಂಟಿಮೀಟರ್ ಸ್ಕ್ವೇರ್. ಈಗ ಬಹುಪದೋಕ್ತಿಗಳ ಬಗ್ಗೆ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. SSLCಗೆ 2ನೇ ಭಾಗದಾಗ 1ನೇ ಚಾಪ್ಟರ್ ಇದೆ. ಅದು ಬಹುಪದೋಕ್ತಿಗಳ ಬೆಲೆ ಮತ್ತು ಶೂನ್ಯತೆ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಆ ಬಹುಪದೋಕ್ತಿಗಳ ಬೆಲೆಯನ್ನು ಹೇಗೆ ಕಂಡುಹಿಡಿಯೋದು ಮತ್ತು ಶೂನ್ಯತೆಯನ್ನು ಹೇಗೆ ಕಂಡುಹಿಡಿತಾರೆ ಅನ್ನೋದನ್ನು ನೋಡೋಣ. ಇವಾಗ ಎಸ್, ಇಲ್ಲೊಂದು ಬಹುಪದೋಕ್ತಿಯನ್ನು ಕೊಟ್ಟಾರ. P of x equal to x³ plus 3x² minus 6x plus 4 ಆದಾಗ P of -1 ಬೆಲೆ ಕಂಡುಹಿಡಿಯಿರಿ. ಅಂದ್ರೆ ಇಲ್ಲಿ P of x ಐತಿ, ಇಲ್ಲಿ P of -1 ಕೊಟ್ರ. ಅಂದ್ರೆ x ಎಲ್ಲೆಲ್ಲಿ ಐತಿ ಅಲ್ಲಿ -1 ತುಂಬ್ರಿ ಅಂದಂಗ. ಓಕೆ, ಇವಾಗ ತುಂಬಾನ ಪರಿಹಾರ ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ಹೊಳ್ಳಿ ಅದನ್ನೇ ಬರ್ಕೊಂಡು ನಾನು ಇವಾಗ ಬೆಲೆ ತುಂಬ್ತೀನಿ. ಸೊ P of x ಇತ್ತು -1 ಇಜ್ಕೋಲ್ಟ್ ಹಾಕಿನಿ. ಸೊ ಇಲ್ಲಿ ಎಕ್ಸ್ ಅದ, ಎಕ್ಸ್ ತೆಗೆದ ಬೆಲೆಯನ್ನು ಬ್ರ್ಯಾಕೆಟ್ ಹಾಕಿ ತುಂಬ್ರಿ. -1 ಮೇಲೆ ಕ್ಯೂಬಿಗೆ ಕ್ಯೂಬ್, ಪ್ಲಸ್ಸಿಗೆ ಪ್ಲಸ್ಸು, 3ಕ್ಕೆ 3 x² ಅದ. ಸೊ ಎಕ್ಸ್ ಇದ್ದಲ್ಲೇ -1 ಅಂತ ಅವನೇ ಕೊಟ್ಟನ. -1 ಮ್ಯಾಗ್ ಸ್ಕ್ವೇರಿಗೆ ಸ್ಕ್ವೇರ್, ಮೈನಸ್ಗೆ ಮೈನಸ್ಸು, 6ಕ್ಕೆ 6 ಎಕ್ಸ್ ಅದ. ಹಂಗಾರೆ ಬ್ರ್ಯಾಕೆಟ್ ಹಾಕಿ ಅದರ ಬೆಲೆಯನ್ನು -1 ತುಂಬಿದೆ. ಇನ್ನು +4ಕ್ಕೆ 4. ಸೊ ನಾನು ಎಲ್ಲೆಲ್ಲಿ ಎಕ್ಸ್ ಅದ ಅಲ್ಲೇ -1 ಬರೆದಿನಿ. ಉಳಿದು ಹೇಗಿದೆ ಹಾಗೆ ಬರ್ಕೋಂತ ಹೋಗಿನಿ. ಇದನ್ನು ಬಿಡಿಸೋಣ ಇವಾಗ. ಎಸ್, -1 3 ಸರಿ ಗುಣಿಸಿದ್ರೆ -1 ಬರುತ್ತೆ. ಹೆಂಗೆ ಅಂತ ನೋಡಿಲ್ಲ ಬರಿತೀನಿ ನಾವು. -1 ಗುಳ್ಳೆ -1 ಗುಳ್ಳೆ -1. ಯಾಕಂದ್ರೆ -1 ಘಾತ 3 ಅದ. 3 ಸರಿ ಗುಣಿಸ್ರಿ -1 ಅಂದಂಗೆ. ಹಂಗಾರೆ ಮೈನಸ್ ಎಸದವಿಲ್ಲೇ 1 2 3 ಅದ. ಹಂಗಾರೆ ಮೈನಸ್ ಬೆಸ ಇದ್ದರೆ ಮೈನಸ್ಸೇ ಬರುತ್ತೆ ಉತ್ತರ ಗುಣಾಕಾರದಾಗ. 1 1 1 1 1 1. ಹಾಗಾಗಿ -1 ಪ್ಲಸ್ 3ಕ್ಕೆ 3. ಇಲ್ಲೇನೈತಿ -1 ಮೇಲೆ 2 ಅದ. ಹಂಗಾರೆ -1 2 ಗುಣಿಸ್ಬೇಕು. -1 ಗುಣಿಸು -1. ಸೊ -2 ಅದು. ಹಾಗಾಗಿ ಉತ್ತರ +1 ಆಗುತ್ತೆ. ಇಲ್ಲಿ ಏನಿರುತ್ತೆ ಪ್ಲಸ್ ಇರುತ್ತೆ. ನೀವು ಹಾಕಿದ್ರೆ ನಡೆಯೈತಿ, ಬಿಟ್ಟರೆ ನಡೆಯೈತಿ. ಓಕೆ, ಹಾಗಾಗಿ -1 ಸ್ಕ್ವೇರ್ ಏನಾಯ್ತು +1 ಬಂತು. ನೀವೇನಿರುತ್ತೆ ಪ್ಲಸ್ ಇರುತ್ತಿಲ್ಲ. ಇನ್ನು -6ಕ್ಕೆ 6 ಸಾರಿ ಇಲ್ಲಿ ಗುಣಾಕಾರ ಮಾಡೋಕೆ ನೋಡಿಲ್ಲ. ಬ್ರ್ಯಾಕೆಟ್ ಅಂದರೆ ಇಲ್ಲಿ ಇಂಟು ಇದ್ದಂಗೆ ನೋಡಿ. ಇಲ್ಲೊಂದು ಮೈನಸ್ ಅದ, ಇಲ್ಲೊಂದು ಮೈನಸ್ ಅದ. ಸೊ ಇಲ್ಲಿ 2 ಮೈನಸ್ ಅದ. ಹಾಗಾಗಿ ಉತ್ತರ ಪ್ಲಸ್ ಆಗುತ್ತಾ. 6 1 6. ಇನ್ನು +4ಕ್ಕೆ +4. ಇನ್ನೂ ಗುಣಾಕಾರ ಇದ್ದು ನಿಮಗೆ ಫಸ್ಟ್ ಹೇಳಿ ನನ್ನ ಭಾಗು ಸಂಖ್ಯ. ಮೊದಲು ಭಾಗಾಕಾರ ಮಾಡಬೇಕು, ನಂತರ ಗುಣಾಕಾರ ಮಾಡಬೇಕು, ನಂತರ ಸಂಕಲನ ಮಾಡಬೇಕು, ಆಮೇಲೆ ಕಳೆಯೋದು ಮಾಡಬೇಕು. ನೆನಪಿರಲಿ ನಿಯಮ. ಭಾಗು
ಸಂಕ ಇಲ್ಲಿ ಬಂತು ನೋಡ ನಿಯಮ. ಈಗ ಅಲ್ಲೆಲ್ಲೇ ಲೆಕ್ಕದಾಗ ಹಣಿಕೆ ಹಾಕತ್ತಿ ನಿಯಮ. ಮೊದಲು ಲೆಕ್ಕದಾಗ ಭಾಗಾಕಾರ ಇದ್ರೆ ಭಾಗಾಕಾರ ಮಾಡಬೇಕು. ಭಾಗಾಕಾರ ಇಲ್ಲದ ನೆಕ್ಸ್ಟ್ ಎಲ್ಲಗೂ ಗುಣಾಕಾರಕ್ಕೆ. ಗುಣಾಕಾರ ಇಲ್ಲದ ನೆಕ್ಸ್ಟು ಸಂಕಲನ ಮಾಡಬೇಕು. ಸಂಕಲನ ಇಲ್ಲದ ನೆಕ್ಸ್ಟು ಕಳೆದುಕೋಬೇಕು. ಹಾಗಾಗಿ ಈ ಲೆಕ್ಕದಾಗ ಎಲ್ಲಿ ಭಾಗಾಕಾರ ಇಲ್ಲ, ಹಂಗಾರೆ ಗುಣಾಕಾರ ಐತಿ. ಇಲ್ಲೇ ಐತಿ ನಾವು ಗುಣಾಕಾರ ಇಲ್ಲಿಗ 3 ಗುಣ್ಲೆ 1. ಸೊ ನೆಕ್ಸ್ಟ್ ಉಳಿಕೆದು ಹೆಂಗೆ ಬರೀಣ, ಉಳಿದದ್ದು ಗುಣಿಸೋಣ. -1ಕ್ಕೆ 1, 3 ಗುಣ್ಲೆ 1 ಮಾಡಿದ್ರೆ 3 1 3 +6 +4. ಸೊ ಹಾಗಾದ್ರೆ ಏನು ಬಂತು, -1 +3 +4 +6 ಬಂತು. ಇನ್ನು ಒಂದೇ ಚಿಹ್ನೆ ಹೊಂದಿರತಕ್ಕಂಥ ಸಂಖ್ಯೆಗಳನ್ನು ಕೂಡಿಸಿ ಅದೇ ಚಿಹ್ನೆಯನ್ನು ಹಚ್ಚಬೇಕು ಅಂತ ನಾವು ಫಸ್ಟ್ಗೆ ನೋಡಿವಿ. ಹಂಗಾರೆ ಇಲ್ಲಿ ನೋಡ್ರಿ, +3 +6 +4 ಸೇಮ್ ಚಿಹ್ನೆ ಹೊಂದೇವು. ಹಾಗಾಗಿ ಇವುಗಳನ್ನು ಕೂಡಿಸ್ಬೇಕು. ಹಂಗಾರೆ ಏನಾಯ್ತು, ಕೂಡಿಸಿದ್ರೆ 3 6 9 9 4 13 ಏನೂ ಇರದೇ ಇದ್ರೆ ಇಲ್ಲಿ ಪ್ಲಸ್ ಇರುತ್ತೆ, +13. -1ಕ್ಕೆ -1 ಸೇಮ್ ಚಿಹ್ನೆ ಇರ್ತಕ್ಕಂಥ ಕೂಡಿಸಿನಿ, -1 ಬೇರೆ ಆಯ್ತು, ಅದನ್ನ ಹಂಗೆ ಬರ್ತೀನಿ. ಈಗೇನಾಯ್ತು, ಒಂದು +13 ಆಯ್ತು, ಒಂದು -1 ಆಯ್ತು. ಸೊ ಬೇರೆ ಬೇರೆ ಚಿಹ್ನೆ ಐತಿ. 13 1 ಕಳೀತೀನಿ ನಾನು 12. ಹಾಗಾಗಿ P(-1) ಬೆಲೆ 12. ಇನ್ನೊಂದು ಲೆಕ್ಕ ನೋಡೋಣ. ಎಸ್, ಇಲ್ಲೊಂದು ಪ್ರಾಬ್ಲಮ್ ಕೊಟ್ರ. P(x) = 3x³ - 5x² + 4x - 10 ಆದಾಗ P(2) ಬೆಲೆ ಕಂಡುಹಿಡಿಯಿರಿ. ಅಂದ್ರೆ ಎಕ್ಸ್ ಎಲ್ಲಿ ಎತ್ತಿಯಲ್ಲಿ 2 ತುಂಬ್ರಿ ಅಂದಾರ. ಎಸ್, ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ಬರೆದುಕೊಂಡು ನಾನು ಇವಾಗ ಬೆಲೆ ತುಂಬ್ತೀನಿ ನೋಡಿ. P(2) ಎಕ್ಸ್ ಇತ್ತು, 2 ಹಾಕಿದೆ, 3ಕ್ಕೆ 3, ಇಲ್ಲಿ ಎಕ್ಸ್ ಅದ, ಅದಕ್ಕೆ 2 ಘಾತ 3ಕ್ಕೆ 3. ನಾ ಏನು ಮಾಡಂಗಿಲ್ಲ, ಎಕ್ಸ್ ಎಲ್ಲಿ ಎತ್ತಿಯಲ್ಲಿ ಬ್ರ್ಯಾಕೆಟ್ ಹಾಕ್ಕೊಂತೀನಿ, ಬೆಲೆ ತುಂಬ್ತೀನಿ, ಮೂಲಕ ಹೆಂಗದು ಹಂಗೆ ಬರ್ಕೊತ ಹೋಗ್ತೀನಿ. ನೋಡಿ ಇಲ್ಲಿ ಘಾತ 3 ಐತೀನಿ, ಮತ್ತು ಮಗ್ಲು ಬರೆದ್ರಿ ಇದನ್ನು. ಘಾತ ಅಂದರೆ ಮೇಲೇನೆ ಬರೀಬೇಕು. ಸೊ -5ಕ್ಕೆ 5 ಎಕ್ಸ್ ಬಂತು ನೋಡಿರಿ. ಹಂಗಾಗಿ ಬ್ರ್ಯಾಕೆಟ್ ಹಾಕ್ಕೊಂಡೆ, ಎಕ್ಸ್ ಜಾಗದ 2 ಬರೆದೆ, ಮ್ಯಾಗ ಸ್ಕ್ವೇರಕ್ಕೆ ಸ್ಕ್ವೇರ್ ಬರೆದೆ, +7ಕ್ಕೆ 7. ಮತ್ತು ಎಕ್ಸ್ ಬಂತು ನೋಡಿರಿ. ಹಾಗಾಗಿ ಎಕ್ಸ್ ಬಂತು, ಬ್ರ್ಯಾಕೆಟ್ ಹಾಕಿದೆ, 2 ಬರೆದೆ. -10ಕ್ಕೆ 10, ಇಲ್ಲಿ ಎಕ್ಸ್ ಇಲ್ಲೇ ಇಲ್ಲ, ಹಾಗಾಗಿ ಬೆಲೆ ತುಂಬುವಂಗಿಲ್ಲ. ನಂತರ ಇದಕ್ಕೆ ಸರಳ ರೂಪ ಕೊಡೋಣ. ಎಸ್, 3 ಗುಣ್ಲೆ 8. 8 ಹೆಂಗೆ ಬಂತ ಇಲ್ಲಿ ನೋಡಿ, 2 ಘಾತ 3 ಅಂತದ. ಅಂದ್ರೆ 2ನ್ನ 3 ಬಾರಿ ಗುಣಿಸ್ರಿ. 2 ಗುಣ್ಲೆ 2 ಗುಣ್ಲೆ 2, 2 4 4 8. ಸೊ ಹಾಗಾಗಿ 2 ಘಾತ 3ರ ಬೆಲೆ 8. ಇನ್ನು -5ಕ್ಕೆ 5. ಸೊ ಬ್ರ್ಯಾಕೆಟ್ ಅಂದರೆ ಇಂಟು ಇದ್ದಂಗೆ ಇಲ್ಲಿ ಏನಿರ್ತದೆ, ಬ್ರ್ಯಾಕೆಟ್ ಅಂದರೆ ಇಂಟು ಇರ್ತಾನೆ, ನೆನಪಿರಲಿ. ಸೊ ಇಂಟು 2 ಘಾತ 2 ಅದ, ಅಂದರೆ 2ನ್ನ 2 ಬಾರಿ ಗುಣಿಸ್ಬೇಕು. 2 4 ಅಂದರೆ 2 ಸ್ಕ್ವೇರ್, ಅಂದ್ರೆ 2ನ್ನ 2 ಬಾರಿ ಗುಣಿಸು, 2 4. ಹಾಗಾಗಿ -5 ಗುಣ್ಲೆ 4 ಪ್ಲಸ್ ಇಲ್ಲೇನು ಮ್ಯಾಗ ಘಾತಿಲ್ಲ, ಹಂಗೆ ಡೈರೆಕ್ಟ್ 7 14. ಸರ್ ಇಲ್ಲಿ P ಬೆಲೆ -1 ಐತ್ರಿ, 2 ಹಾಕ್ಬೇಕ್ರಿ. ಸಾರಿ, ಇಲ್ಲೇ P ಬೆಲೆ 2 ಆಗಬೇಕು. ಗುಡ್, -1 ಆಗೈತಿ, ಇದು 2 ಆಗಬೇಕಿದು. ಹೇಳಿ. ನೆಕ್ಸ್ಟ್ ಭಾಗು ಸಂಖ್ಯೆ ಬಂತು ನೋಡ್ರಿ. ಇಲ್ಲಿ ಭಾಗಾಕಾರ ಇಲ್ಲ, ಗುಣಾಕಾರ ಐತೆ. ಎಲ್ಲೆಲ್ಲಿ ಗುಣಾಕಾರ ಐತೆ ನೋಡ್ರಿ, ಇಲ್ಲೊಂದು ಗುಣಾಕಾರ ಐತೆ, ಹಾಗಾಗಿ 3 8 24. ಇಲ್ಲೊಂದು ಗುಣಾಕಾರ ಐತೆ ನೋಡ್ರಿ. ಎಸ್, -1 ಐತಿ ಇಲ್ಲಿ, ಹಾಗಾಗಿ ಬೆಸ ಅದ, -ಕ್ಕೆ -, 5 4 20. ಇನ್ನು +14 -10. ಸೇಮ್ ಚಿಹ್ನೆ ಯಾವುದೋ ಒಂದು ಕೂಡಿಸ್ಬೇಕು, ಅದೇ ಚಿಹ್ನೆ ಹಚ್ಚಬೇಕು. ಏನೇ ಇರ್ತೈತಿ ಪ್ಲಸ್ ಇರುತ್ತೆ. ಸೊ +24 +14 ಇವೆರಡು ಸೇಮ್ ಚಿಹ್ನೆ ಒಂದು, ಅಂದ್ರೆ +38. ಇನ್ನು ಮೈನಸ್ ನೋಡ್ರಿ, ಇವೆರಡು ಸೇಮ್ ಅದು, -20 -10 ಕೂಡಿಸಿದ್ರೆ -30 ಆಗುತ್ತೆ. ಎಸ್, ಪ್ಲಸ್ ಇದು ಕೂಡಿಸಿದ್ಯಾ ಗೊತ್ತು ನಿಮಗೆ, ಒಂದೇ ಚಿಹ್ನೆ, ಅದು ಪ್ಲಸ್ ಇರಲಿ ಮೈನಸ್ ಇರಲಿ, ಮತ್ತು ಗುಣಾಕಾರ ಭಾಗಾಕಾರ ಅಲ್ಲ. ಪ್ಲಸ್ ಮೈನಸ್ ಒಂದೇ ಚಿಹ್ನೆ ಹೊಂದಿರಬೇಕದು, ಪ್ಲಸ್ ಇರಲಿ ಮೈನಸ್ ಇರಲಿ, ಒಂದೇ ಚಿಹ್ನೆಯನ್ನು ಹೊಂದಿದಾಗ ಅವುಗಳನ್ನು ಕೂಡಿಸಿ ಉತ್ತರಕ್ಕೆ ಅದೇ ಚಿಹ್ನೆಯನ್ನು ಹಚ್ಚಬೇಕು. ಹಾಗಾಗಿ +24 +14 ಕೂಡಿಸಿದ್ಯಾ, +38 ಹಚ್ಚಿದ್ಯಾ, -20 -10 ಸೇಮ್ ಚಿಹ್ನೆ ಅದು ಕೂಡಿಸಿದ, ಉತ್ತರಕ್ಕೆ ಅದೇ ಚಿಹ್ನೆ ಹಚ್ಚಿನಿ, -30. ಇನ್ನು +38 -30 ಚಿಹ್ನೆಗಳು ಭಿನ್ನವಾಗಿದ್ದರೆ ಅಥವಾ ಬೇರೆ ಬೇರೆ ಆಗಿದ್ದರೆ ನಾವು ಕಳಿಬೇಕು. ಹಾಗಾಗಿ 38ರಾಗ 30 ಕಳಿತೀನಿ ನಾನು, ಉತ್ತರ 8 ಬರ್ತದೆ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ, ಇಲ್ಲಿ ಹಚ್ಚರು ನಡೀತಿ, ಬಿಟ್ಟರೆ ನಡೀತಿ, ನೀವು ಬೇಕಾದ್ರೆ ಹಚ್ಕೋಬೋದು. ಉತ್ತರ +8. ಸೊ ಇಲ್ಲೆಲ್ಲ ಕಡೆ 2 2. P(2) ಇದು -2 ಅಲ್ಲ, -1 ಅಲ್ಲ. ಸೊ ಹಾಗಾಗಿ P(2) ಬೆಲೆ ಎಷ್ಟು ಬಂತು, 8. ಓಕೆ, ಇದು ಅರ್ಥ ಆಯ್ತಾ ಕ್ಲಿಯರಾಗಿ? ಹ್ಞೂ ಸರ್. ನೆಕ್ಸ್ಟ್ ಲೆಕ್ಕ ನೋಡೋಣ.
ಎಸ್ ಇದೆ ನೋಡಿರಿ. ಇವಾಗ ಬೆಲೆ ಕಂಡುಹಿಡಿದು ನೋಡಿದ್ವಿ. ಇವಾಗ ಶೂನ್ಯತೆಯನ್ನು ಹೆಂಗೆ ಕಂಡುಹಿಡಿತಾರ? ಸೊ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 6 ಬಹುಪದಕ್ಕೆ ಶೂನ್ಯತೆ ಕಂಡುಹಿಡಿರಿ. ಶೂನ್ಯತೆ ಅಂದ್ರೆ ಅದರ ಅರ್ಥ ತಿಳ್ಕೊಂಬಿಡ್ರಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೋಬೇಕು ಅಂದಂಗ ಶೂನ್ಯತೆ ಅಂದ್ರೆ. ಸೊ ಇವಾಗ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 6 ಕೊಟ್ಟಿರ್ತಕ್ಕಂಥ ಬರ್ದಾನೆ. ಹಂಗಾರೆ ಎಕ್ಸ್ ಮೈನಸ್ 6 ಇಸ್ಕೋಲ್ಡ್ ಏನು ತೊಗೋಬೇಕು ನಾವು? 0. ಹಂಗಾರೆ ನನಗೆ ಶೂನ್ಯತೆ ಕಂಡಿಡಿ ಎಕ್ಸ್ ಬೆಲೆ ಕಂಡಿಡಿ ಅಂದಂಗೆ. ಸೊ -6 ಈ ಕಡೆ ಕಳಿಸ್ತೀನಿ ನಾನು ಇವಾಗ. ಎಕ್ಸ್ ಈಕ್ವಲ್ ಟು 6. ಹಾಗಾಗಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 6 ಬಹುಪದೋಕ್ತಿಯ ಶೂನ್ಯತೆ 6 ಆಗಿದೆ. ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು ಬಂತು? 6. ನೆನಪಿರಲಿ, ಇಸ್ಕೋಲ್ಡ್ 0 ತೊಗೊಂಬಿಡೋದು. ಯಾವ ಬೀಜ ಪದ ಕೊಟ್ಟಿರ್ತಲ್ಲ ಅದನ್ನು ತೊಗೊಂಡು ಇಸ್ಕೋಲ್ಡ್ 0 ತೊಗೊಂಬಿಡೋದು. ಇಸ್ಕೋಲ್ಡ್ ದಾಟಿ ಬಂದಾಗ ಪ್ಲಸ್ ಇದ್ರೆ ಮೈನಸ್ ಆಗುತ್ತಾ, ಮೈನಸ್ ಇದ್ರೆ ಪ್ಲಸ್ ಆಗುತ್ತಾ, ಗುಂಡ್ಲೆ ಇದ್ರೆ ಬಾಗ್ಲೆ ಆಗುತ್ತಾ, ಬಾಗ್ಲೆ ಇದ್ರೆ ಗುಂಡ್ಲೆ ಆಗುತ್ತಾ. ಹಾಗಾಗಿ ಇದು ಮೈನಸ್ ಇತ್ತು, ಇಸ್ಕೋಲ್ಡ್ ದಾಟಿ ಬಂತು, ಪ್ಲಸ್ ಆಯಿತು. ಹಾಗಾಗಿ ಎಕ್ಸ್ ಇಸ್ಕೋಲ್ ಟು 6. ಓಕೆ, ಎರಡನೇ ಲೆಕ್ಕ ನೋಡೋಣ ಇವಾಗ. ಎಲ್ಲಿ ನೋಡಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು 3x + 2 ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯಿರಿ ಅಂತೈತಿ. ಸೊ ಪಿ ಆಫ್ ಎಕ್ಸ್ ಈಕ್ವಲ್ ಟು 3x + 2 ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಯನ್ನು ಬರ್ಕೊಂಡಿನಿ. ಹಂಗಾರೆ ಇಸ್ಕೋಲ್ಡ್ 0 ಮಾಡಬೇಕು. ಹಂಗಾರೆ ಇಸ್ಕೋಲ್ಡ್ 0 ಮಾಡ್ಕೊಂಡೆ. +2 ಇದು ಇಸ್ಕೋಲ್ ಟು ದಾಟಿ ಈ ಕಡೆ ಬಂತು, -2 ಆಯಿತು. ಹಂಗಾರೆ 3x ಈಕ್ವಲ್ ಏನಾಯಿತು? -2 ಆಯಿತು. ಇನ್ನು ಇಲ್ಲಿ ಏನಿರೋದ್ರೆ 3 ಮಗ್ಲ ಗುಂಡ್ಲೆ ಇರುತ್ತೆ, 3 ಗುಂಡ್ಲೆ ಎಕ್ಸ್ ಅಂದಂಗೆ. ಹಂಗಾರೆ ಗುಂಡ್ಲೆ ಇದು ಈ ಕಡೆ ಬಂದರೆ ಭಾಗ್ಲೆ ಆಯಿತು. ಅದಕ್ಕೆ ಎಕ್ಸ್ ಈಕ್ವಲ್ ಟು -2/3 ಅಂದೇನಾಯ್ತು? ಪಿ ಆಫ್ ಎಕ್ಸ್ನಲ್ಲಿ ಬೆಲೆಯನ್ನು ತುಂಬಿದಾಗ ಯಾವ ಬೆಲೆಗೆ ವ್ಯತ್ಯಾಸ 0 ಬರುತ್ತದೆಯೋ ಆ ಬೆಲೆಯನ್ನು ನಾವೇನು ಕೊಡ್ತೀವಿ? ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ. ಅಂದ್ರೆ ಈ ಸಮೀಕರಣದೊಳಗೆ ಎಕ್ಸ್ ಬೆಲೆ -2/3 ಹಾಕಿದ್ರೆ 0 ಬಂದ್ಬಿಡ್ತು. ಉತ್ತರ ಏನು ಹೇಳಿ ನಾವು? ಪಿ ಆಫ್ ಎಕ್ಸ್ನಲ್ಲಿ ಬೆಲೆಯನ್ನು ತುಂಬಿದಾಗ ಹಂಗಾರ ನಾವು ಯಾವ ಬೆಲೆ ತಿಳಿಯುತ್ತಲ್ಲ ಆ ಬೆಲೆಗೆ ವ್ಯತ್ಯಾಸ ಏನಾಗಿರಬೇಕು? 0 ಬರ್ತೈತಿ. ಹಂಗಾರೆ 0 ಬಂತಂದ್ರೆ ಆ 0 ಯಾವ್ದು ಬರ್ತಲ್ಲ ಆ ಬೆಲೆ ಏನಾಗಿರುತ್ತೆ? ಆ ಬಹುಪದ ಶೂನ್ಯತೆಗಿರುತ್ತೆ. ಅಂದ್ರೆ ಇಲ್ಲಿ ಎಕ್ಸ್ ಇದ್ದಲ್ಲಿ -2/3 ತುಂಬ್ರಿ, ಉತ್ತರ 0 ಬರುತ್ತೆ. ನೋಡ್ರಿ ಇವಾಗ ತುಂಬ್ತೀನಿ. ಪಿ ಆಫ್ ಎಕ್ಸ್ ಐತಿ, ಎಕ್ಸ್ ಅಂದ್ರೆ -2/3 ಇಸ್ ಈಕ್ವಲ್ ಟು 3. ಎಕ್ಸ್ ಬೆಲೆ ಸಿಕ್ಕತ್ತೆ ನಮಗೆ -2/3 ಬ್ರಾಕೆಟ್ ಕಂಪ್ಲೀಟ್ +2. ಇಲ್ಲಿ ಏನಿರ್ತದೆ? ಗುಂಡ್ಲೆ ಇರುತ್ತೆ. ಇಲ್ಲಿ ಕಟ್ತಾ ಹೊಡಿಬೋದು. 3 1 3 1 ಏನು ಉಳಿತಿಲ್ಲ? -2 ಗುಂಡ್ಲೆ 1 ಅಂದ್ರೆ -2 +2 2. ಸೊ ಬೇರೆ ಬೇರೆ ಚಿಹ್ನೆ ಇದ್ದು 2 2 0. ಅಂದ್ರೆ ಪಿ ಆಫ್ -2/3 ಅಂದರೆ ಎಕ್ಸ್ ಇದ್ದಲ್ಲಿ ನಾನು ಈ -2/3 ತುಂಬಿದಾಗ ಉತ್ತರ 0 ಬಂತು. ಹಾಗಾಗಿ -2/3 ಅನ್ನೋದು ಪಿ ಆಫ್ ಎಕ್ಸ್ ಈಕ್ವಲ್ ಟು 3x + 2 ಬಹುಪದೋಕ್ತಿಯ ಶೂನ್ಯತೆ ಆಗುತ್ತಾ. ಗ್ಲೂ ಅಂತಕ್ಕಂಥ ಗಮ್ ಅಂಟಬೇಕು. ಒಟ್ಟ ಪೇವ್ಕಾಲರ್ ಹಚ್ಚ್ರಿ, ಏನು ಹಚ್ಚ್ರಿ, ಹಚ್ಚಿ ಒಟ್ಟ ದಾರ ಹತ್ಕೊಳ್ಳಂಗೆ ತುಂಬ ಸುತ್ತುವಂತ ರೌಂಡ್ ಹಾಕ್ಕೊಂತ ಇದ್ದಾನೆ. ಹಿಂದಲ್ ಕಾಣೋದಿಲ್ಲ, ಹಿಂದಲ್ ರೌಂಡ್ ಹಾಕೋದು ಗೊತ್ತಾಗೋದಿಲ್ಲ. ನಾನು ಹಂಗೆ ತೋರಿಸಿ ಮುಂದೆ ಆಟ ಹಾಕಿರ್ ಸರ್ ಅಂದರೆ. ಸೊ ಈ ಟೈಪು ಜಾಗ ಬಿಡಲಾರ್ದ ನಾನು ಜಾಗ ಬಿಟ್ಟೆ, ನೀವು ಜಾಗ ಬಿಡೋಂಗಿಲ್ಲ, ಇಲ್ಲೆಲ್ಲ ಸ್ಪೇಸ್ ಇರೋಂಗಿಲ್ಲ. ಅದಕ್ಕೆ ಹತ್ತಿ ಸುತ್ತುವಂತ ಬರಬೇಕು. ಹಿಂಗೆ ಸುತ್ತುವಂತ ಬರೋಕೆ ಪೂರ್ತಿ ಆ ಚೆಂಡಿಗೆ ನಿಮ್ಮ ಮನೆಗೆ ತಗೊಂಡು ಬೇಕಾದ ಚೆಂಡು ತೊಗೋಬೋದು. ಓಕೆ, ಹಿಂಗೆ ದಾರ ಸುತ್ತುವಂತ ಬರೋದು. ಸುತ್ತಿದ ನಂತರ ಇದ್ರ ಡಯಾಮೀಟರ್ ಕಂಡುಹಿಡಿಬೇಕು. ಸೊ ಡಯಾಮೀಟರ್ ಅಂದ್ರೆ ಏನು ರೀ ಅಂತ ಅನ್ನೋಂಗಿಲ್ಲ, ಅದೇನು ದೊಡ್ಡಾಗೋದಿಲ್ಲ. ಹಿಂಗೆ 2 ಸ್ಕೇಲ್ ಇಡ್ರಿ, ಹಿಂಗೆ ಈ ಟೈಪು, ಸರಿನಾ? ಸ್ಕೇಲ್ ಇಟ್ಟಾಗ ಇಲ್ಲಿಂದ ಇಲ್ಲಿಗೆ 2 ದೂರ ಐತಿ ಅಂತ ಹೇಳ್ಕೊಬೇಕು. ಇದನ್ನು 2 ಸ್ಕೇಲ್ ಅದಕ್ಕೆ ಇದಕ್ಕೆ ಹಚ್ಚಿಡ್ಬೇಕು. ಬಾಲಿಗೆ ಹಚ್ಚಿದಾಗ ಇಲ್ಲಿದೆ ದೂರ, ಇದು ಎಷ್ಟು ಉದತಿ ಅಂತ ಮತ್ತೊಂದು ಸ್ಕೇಲ್ ಮತ್ತೊಬ್ಬನ ಕೈ ಹಿಡಿಸಿ ಆ ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಎಷ್ಟೈತೆ ನೋಡು ಹೇಳ ಅಂತ ನಾವು ಹೇಳ್ತಾನೆ. ಎಷ್ಟು 3 ಸೆಂಟಿಮೀಟ್ರ್ ಐತಪ್ಪ ಅಂತಾನೆ. ಇದು ಎಷ್ಟು ಅಗಲಿರುತ್ತೆ ಅಷ್ಟು ತ್ರಿಜ್ಯವನ್ನು ತೆಗೆದುಕೊಂಡು ಈ 3 ಸೆಂಟಿಮೀಟರ್ ಅಂದರೆ 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಹಾಕಬೇಕು. ಈ ಥರ 4 ವೃತ್ತವನ್ನು. ಓಕೆ, ಈ ಟೈಪ್ 4 ವೃತ್ತವನ್ನು ಹಾಕಬೇಕು. ಇದರ ದಾರ ಉಚ್ಕೋಂತ ಬರಬೇಕು. ಇದೇನು ಸುತ್ತಿತ್ತಲ್ಲ ಇದನ್ನು ಉಚ್ಚಿ ಇದರ ಸುತ್ಕೊಂತ ಬರ್ಬೇಕು. ನಟ್ ನಡುವ ಒಂದು ಕರೆಕ್ಟ್ ಕೇಂದ್ರದಾಗ, ಇಲ್ಲಿ ಕೇಂದ್ರದ ನಡುವ ಈ ಕೇಂದ್ರದಿಂದನೇ ಸುತ್ಕೊಂತ ಹೋಗ್ಬೇಕು. ಮೊದಲು ಈ ಕೇಂದ್ರ ಗಮ್ ಹಚ್ಚಿ ಸುತ್ತಲ ಒಳಗೆ ಗಮ್ಮೆಲ್ಲ ಹಚ್ಕೊಂಡು ದಾರ ಹಿಂಗೆ ಸುತ್ಕೋಂತ ಬರ್ಬೇಕು. ಹಿಂಗೆ 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 ಜಾಗ ಬಿಡಲಾರನ. ಸೊ ಈ ಟೈಪ್ ಸುತ್ಕೋಂತ ಬರ್ಬೇಕು. ಇಷ್ಟಕ್ಕೂ
ಸುತ್ತಿದಾಗ ಈ 4 ವೃತ್ತ ಸುತ್ತಿದ್ಗಳನ್ನು ಈ ದಾರ ಏನಾಗತ್ತಾ ಖಾಲಿ ಆಗಿಬಿಡುತ್ತೆ. ಅಂದ್ರೆ ಇದರ ಮೇಲ್ಮೈ ಪೂರ್ತಿ ಮೇಲ್ಮೈ ಸುತ್ತದಂಥ ದಾರ ಎಷ್ಟು ವೃತ್ತಕ್ಕೆ ಕವರ್ ಆಗ್ತದೋ 4 ವೃತ್ತಕ್ಕೆ ಕವರ್ ಆಗ್ತವೆ. ಹಂಗಾರೆ ಒಂದು ವೃತ್ತದ ವಿಸ್ತೀರ್ಣ πr². ನೀವು ಇದನ್ನು 9ಕ್ಕೂ ಕಲ್ತೀರಿ, ತದನಂತರ 7ನೇ ತೆಕ್ಕನೂ ಇತ್ತಿರು. ಹಂಗಾರೆ ವೃತ್ತದ ವಿಸ್ತೀರ್ಣ πr². ಹಂಗಾರೆ ಟೋಟಲ್ ಎಷ್ಟು ಅದಾವೆ ಇಲ್ಲೇ 4 ಅದಾವೆ. ಅಂದ್ರೆ ಈ ದಾರವನ್ನು ಉಚ್ಚಿದಾಗ 4 ವೃತ್ತವನ್ನು ಕವರ್ ಮಾಡ್ತಾ. ಹಾಗಾಗಿ ಗೋಳದ ಮೇಲ್ಮೈ ವಿಸ್ತೀರ್ಣ = 4πr². ಓಕೆನಾ? ಕ್ಲಿಯರಾಗಿ ಅರ್ಥ ಆಯ್ತಾ? ಮುಂದೆ ಸರ್ ಕೇಳಿದವ ಯಾರಗಳೇ? ಸರ್ ಆಗಲೇ ಅದು 22 ಯಾರು? ಸರ್ ಅದು 22/7 ಬಂತಲ್ಲ ಸರ್, ಅದು ಹೆಂಗ್ ಬಂತ ಸರ್? ಅದು ಗೊತ್ತಾಗಲಿಲ್ಲ ಸರ್. ಅದು ಪೈ ಬೆಲೆ ಹೆಂಗ್ ಬಂತಾ? ಓಕೆ ಹಾ ಸರ್ 22/7 ಬಂತಲ್ಲ ಸರ್. ಇಲ್ಲಿ ನೋಡಿ ಹೇಳ್ತೀನಿ. ಸೊ ನೀವು ಬೇಕಾದ ಒಂದು ನೀವು ಮನಾಗ ನೋಡ್ಬೋದು, ಬೇಕಾದ ಒಂದು ವೃತ್ತ ಹಾಕೋರಿ. ನೀವು ಒಂದು ವೃತ್ತ ಹಾಕೋರಿ, ಇದ್ರ ಮೇಲೆ ಕರೆಕ್ಟ್ ದಾರ ಹಚ್ಕೊಂತ ಬರ್ರಿ. ಹಿಂಗೆ ಇದನ್ನ ದಾರ ಹಚ್ಚಿ ಕರೆಕ್ಟಾಗಿ. ಈ ದಾರ ಅಂದ್ರೆ ಇದು ಪರಿಧಿ ಆಗತ್ತ. ವ್ಯಾಸ ಅಂದರೆ ಇಲ್ಲಿ ಕೇಂದ್ರ ಇರುತ್ತಲ್ಲ, ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ನೀವು ತ್ರಿಜ್ಯ ಹಿಡಿದು ಅದು ಡಬಲ್ ಇರುತ್ತೆ. ಈಗ ನಾವು ತ್ರಿಜ್ಯ 3 ತೊಗೊಂಡ್ರೆ ವ್ಯಾಸ 6 ಆಗತ್ತೆ. ಪರಿಧಿ ಮತ್ತು ವ್ಯಾಸವನ್ನು ಭಾಗಿಸಿದಾಗ ಅದು ಎಷ್ಟಕ್ಕೆ ಈಕ್ವಲ್ ಬರುತ್ತೆ ಅಂದ್ರೆ 3.142 ಇಷ್ಟ ಬರುತ್ತೆ. ಬೇಕಾದ ವೃತ್ತ ಹಾಕೋರಿ. ನೀವು ಬೇಕಾದ ವೃತ್ತ ಹಾಕೋರಿ. ಪರಿಧಿ ಬೆಲೆ ಮೇಲೆ ಬರೀರಿ, ವ್ಯಾಸದ ಬೆಲೆ. ಪರಿಧಿ ದೊಡ್ಡಾಗದೇನಿಲ್ಲ, ಇಲ್ಲೇ ಇದು ನೋಡಿ ವೃತ್ತ ದಾರ ಹಾಕಿಬಿಡ್ದ, ದಾರ ಹಾಕಿ ದಾರದ ಅಳತೆ ಎಷ್ಟು ಇರುತ್ತೆ ಅದನ್ನು ಬರೀಬೇಕು. ಹಂಗಾರೆ ಪರಿಧಿ ಎಷ್ಟು ಬರುತ್ತಾ ಅದು ಮೇಲೆ ಬರೀಬೇಕು. ಈಗ ಉದಾಹರಣೆಗೆ ಪರಿಧಿ 44 ಐತಿ, ವ್ಯಾಸ 14 ಅದ ಅಂದ್ರೆ ಇದನ್ನು ಕಟ್ತಾ ಹೊಡೆದು ಅಂದ್ರೆ 222 2 ಹೌದಾ? ನೀವು ಬೇಕಾದ್ರೆ ಡೌಟ್ ಅದ ಅಂದ್ರೆ 7 ಸೆಂಟಿಮೀಟರ್ ವ್ಯಾಸ ಅದೇ ಅಂದ್ರೆ 3.5 ಸೆಂಟಿಮೀಟರ್ ತ್ರಿಜ್ಯ ತೊಗೊಂಡು ಒಂದು ವೃತ್ತ ರಚಿಸ್ರಿ. 3.5 ಸೆಂಟಿಮೀಟರ್ ಇರ್ತಕ್ಕಂಥ ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ವೃತ್ತ ರಚಿಸ್ರಿ. ಆ ವೃತ್ತವನ್ನು ಅಳೆದ್ರಿ ಅಂದ್ರೆ ಅದು ಎಷ್ಟು ಬರುತ್ತಂದ್ರೆ 22 ಸೆಂಟಿಮೀಟರ್ ಬರುತ್ತೆ. ಅದಕ್ಕೆ ಗಣಿತಜ್ಞರು ಎಲ್ಲರೂ ಸೇರಿ ಏನು ಮಾಡಿದರು, ಓಹೋ ನಾವೇನು ಮಾಡಬೇಕು, ಯಾವುದೇ ಒಂದು ವೃತ್ತವನ್ನು ಹಾಕಿ ಅದರ ಪರಿಧಿ ಮತ್ತು ವ್ಯಾಸವನ್ನು ಭಾಗಿಸಿದಾಗ ಅದು ಗ್ಯಾರಂಟಿ ಎಷ್ಟು ಬರಾಗತ್ತೆ 3.142 ಬರುತ್ತೆ. ಹಾಗಾಗಿ ಇದ್ರ ಬೆಲೆಯನ್ನು ಏನು ಮಾಡೋದು 22/7 ಅಂತ ತೊಗೊಳ್ಳೋಣ. ಅದನ್ನು ಸಾಂಕೇತಿಕವಾಗಿ ಪೈ ಅಂತ ಬರೆಯೋಣ ಅಂತ ತೀರ್ಮಾನ ಮಾಡಿದರು. ಹಾಗಾಗಿ 22/7 ಪೈ ಅಂತ ಹೇಳ್ತಾರೆ. ಸೊ ಪೈ ಬೆಲೆ 22/7 ಅನ್ನೋದನ್ನು ಆ ಪರಿಧಿ ಮತ್ತು ವ್ಯಾಸದ ಅನುಪಾತಕ್ಕೆ ಈಕ್ವಲ್ ಆಗಿರುತ್ತಾ. ಕ್ಲಿಯರ್ ಆಯಿತಾ?